ನಮಸ್ಕಾರ, ನಾನು ರಾಮಕೃಷ್ಣ ವಿದ್ಯಾರ್ಥಿ ಸೇವೆಯಿಂದ. ಪೇರೆಂಟ್ಸ್, ನೀವು ನಿಮ್ಮ ಮಕ್ಕಳ ಅಡ್ಮಿಷನ್ ಮಾಡೋಕ್ಕಿಂತ ಮುಂಚೆ ಇದನ್ನ ಕೆಲವು ಪಾಯಿಂಟ್ಸ್ ಹೇಳ್ತೀನಿ. ಈ ಪಾಯಿಂಟ್ಸ್ ಕನ್ಸಿಡರ್ ಮಾಡಿ ನೀವು ನಿಮ್ಮ ಮಕ್ಕಳಿಗೆ ಯಾವುದೇ ಕಾಲೇಜಲ್ಲಾಗಲಿ ಯಾವುದೇ ಕೋರ್ಸ್ಗಾಗಲಿ ಅಡ್ಮಿಷನ್ ಮಾಡಿಸಿ. ಮತ್ತೆ ಈ KCET ರಿಸಲ್ಟ್ ಬಂದಾಗಿಂದ ತುಂಬಾ ಪೋಷಕರಿಗೆ ಗೊಂದಲ, ಮತ್ತೆ ಮಕ್ಕಳಿಗೆ ತುಂಬಾ ಪ್ರೆಷರ್ ಕೊಡ್ತಾ ಇರಾ. ಸೊ ನೀವು ಒಂದು ಪೋಷಕರಾಗಿ ನೀವು ಕೆಲವು ತಪ್ಪುಗಳು ಮಾಡ್ತೀರಾ. ಇದನ್ನ ಸರಿ ಮಾಡ್ಕೊಳ್ಳಿ. ಆ ಒಂದು 5 ತಪ್ಪಿದೆ, ಅದನ್ನ ನಿಮ್ಗೆ ಹೇಳ್ತೀನಿ. ನೀವೇನಾದ್ರು ಇದನ್ನಾದ್ರು ಮಾಡ್ತೀರಾ, ಅದನ್ನ ಇವತ್ತೇ ನಿಲ್ಸಿ. ಬಿಕಾಸ್ ನಿಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯ ನೀವೇ ಕೊಡ್ಬೇಕು, ನಾವ್ಯಾರು ಕೊಡಕ್ಕಾಗಲ್ಲ. ಮತ್ತೆ ನಿಮ್ಮ ಲೈಫ್ ನೀವು ಕೊಟ್ಟಿರೋದೇ ನಿಮ್ಮ ಮಕ್ಕಳಿಗೋಸ್ಕರ ಅಲ್ವಾ. ನೀವೆಲ್ಲಾ ಕೂಡ ಇವತ್ತು ದುಡಿತಿರೋದು ಮುಂದೆ ನನ್ನ ಮಕ್ಕಳಿಗೆ ಯೂಸ್ ಆಗ್ಲಿ, ನಮ್ಮ ಮಕ್ಕಳು ಚೆನ್ನಾಗಿರ್ಲಿ, ನಮ್ಮ ಮಕ್ಕಳು ಚೆನ್ನಾಗಿ ಮಾಡ್ತೀರಾ. ಈ ಒಂದು ಟೆನ್ಷನ್ ಕೆಲವು ಸಮ ರಾಂಗ್ ಡಿಸಿಷನ್ಸ್ ತಗೊಂತಾರೆ, ಕೆಲವರು, ನಾಟ್ ಎವ್ರಿ ಒನ್. ಓಕೆ, ಈ ತರ ಯಾರಾದ್ರೂ ಈ ಮಿಸ್ಟೇಕ್ಸ್ ಮಾಡ್ತಿದ್ರೆ ದಯವಿಟ್ಟು ಇದನ್ನ ನೀವು ಸರಿ ಮಾಡ್ಕೊಳ್ಳಿ. ಓಕೆನಾ. ಸೊ ಮತ್ತೆ ನನ್ನ ಈ ವಿಡಿಯೋನ ಪ್ರತಿಯೊಬ್ಬ ಪೇರೆಂಟ್ಸ್ಗೆ, ನಿಮ್ಮ ಫ್ರೆಂಡ್ಸ್ ಯಾರಿಗೂ ಕೂಡ ಅವ್ರಿಗೆ ಶೇರ್ ಮಾಡಿ. ಇದು ತುಂಬಾ ಅನುಕೂಲ ಆಗುತ್ತೆ, ಆಯ್ತಾ. ನಾನು ತುಂಬಾ ಜನ ಪೇರೆಂಟ್ಸ್ ಜೊತೆ ಮಾತಾಡಿ ಅವರ ಒಂದು ರಿವ್ಯೂ ನೋಡ್ಕೊಂಡು ನಾನು ಈ ವಿಡಿಯೋ ಮಾಡ್ತಾ ಇದೀನಿ. ಸೊ ಯಾರಿಗಾದ್ರೂ ಮನಸ್ಸಿಗೆ ಬೇಜಾರಾದ್ರೆ ದಯವಿಟ್ಟು ಕ್ಷಮೆ ಇರಲಿ. ನನ್ನ ಉದ್ದೇಶ ಮಕ್ಕಳಿಗೆ ಒಂದು ಒಳ್ಳೆ ಭವಿಷ್ಯ ಸಿಗಬೇಕು, ನೀವು ಪೇರೆಂಟ್ಸ್ ಕೂಡ ಖುಷಿಯಾಗಿರ್ಬೇಕು. ನೀವೇ ನಿಮ್ಮ ಮಕ್ಳಿಗೆ ಸಪೋರ್ಟ್ ಮಾಡ್ಬೇಕು. ನೀವು ನಿಮ್ಮ ಮಕ್ಳಿಗೆ ಸಪೋರ್ಟ್ ಮಾಡಿದ್ರೆ ಇನ್ಯಾರು ಮಾಡ್ತಾರೆ. ಸೊ ಹಂಗಾಗಿ ದಯವಿಟ್ಟು ಈ ವಿಡಿಯೋನ ಗಮನವಿಟ್ಟು ಕೇಳಿ. ಓಕೆನಾ. ಸೊ ಮೊದಲೇ ತಪ್ಪು, ಕಾಲೇಜ್ ಹೆಸರು ಕೇಳ್ತೀರಾ. ದೊಡ್ಡ ಕಾಲೇಜಲ್ಲಿ ನನ್ನ ಮಗ ಅಡ್ಮಿಷನ್ ಆಗ್ಬೇಕು, ದೊಡ್ಡ ಕಾಲೇಜಲ್ಲಿ ಅಡ್ಮಿಷನ್ ಆಗ್ಬೇಕು ಅಂತ ಅಂತೀರಾ. ಸುಮ್ಮನೆ ಹೆಸರು ಕೇಳಿರ್ತೀರಾ ನೀವು ಅಷ್ಟೇ. ಓ, ಇದು ರಿನೌಂಡ್ ಅಂತ ಇರುತ್ತೆ. ಬಟ್ ಆ ಕಾಲೇಜ್ ನೀವು ಹೆಸರು ಕೇಳಿದಿರಾ, ಆದ್ರೆ ಆ ಕಾಲೇಜಲ್ಲಿ ಯಾವ ಕೋರ್ಸ್ಗೆ ನಿಮಗೆ ಒಳ್ಳೆ ಪ್ಲೇಸ್ಮೆಂಟ್ಸ್ ಆಗ್ತಾ ಇದೆ, ಯಾವ ಡಿಪಾರ್ಟ್ಮೆಂಟ್ ಚೆನ್ನಾಗಿದೆ, ನಮ್ಮ ಮಗನಿಗೆ ಯಾವ ಕೆಪಾಸಿಟಿ ಇದೆ ಅಂತ ನೀವು ಅದನ್ನ ಯೋಚನೆ ಮಾಡಲೇಬೇಕು. ಅದನ್ನ ಯೋಚನೆ ಮಾಡಿದ್ರೆ ಇದು ದೊಡ್ಡ ಕಾಲೇಜ್ ಇಲ್ಲಿಗೆ ಸೇರಿಸ್ಬೇಕಂತ ನಿಮ್ಮ ಒಂದು ಪ್ರೌಡ್ ಫೀಲಿಂಗ್ಗೆ, ನಿಮ್ಮ ಒಂದು ಪ್ರೆಸ್ಟೀಜ್ ಕ್ವಶನ್ಗೆ ಮಕ್ಕಳನ್ನ ಪ್ರೆಷರ್ ಹಾಕಕ್ ಹೋಗ್ಬೇಡಿ, ಆಯ್ತಾ. ಎರಡನೇ ಪಾಯಿಂಟ್ ಏನಾಗುತ್ತೆ, ನಾನು ಇಂಜಿನಿಯರ್ ಆಗ್ಬೇಕಿತ್ತು, ನನಗೆ ತುಂಬಾ ಕಷ್ಟ ಇತ್ತು, ನಾನ್ ಮಾಡ್ಲಿಕ್ಕಾಗಿಲ್ಲ, ಈಗ ನನ್ನ ಮಗನ್ ಮಾಡಿಸ್ತೀನಿ. ನಾನು ಡಾಕ್ಟರ್ ಓದ್ಬೇಕಿತ್ತು, ನಾನು ಆ ಕಡೆಯಿಂದ ನಾನು ಡಾಕ್ಟರ್ ಮಾತಾಗಲ್ಲ, ಈಗ ನನ್ನ ಮಗನ್ ಮಾಡಿಸ್ತೀನಿ ಅಂತ ನೀವು ಪ್ರೆಷರ್ ಹಾಕ್ತೀರ. ಅದನ್ನ ಮಾಡಕ್ ಹೋಗ್ಬೇಡಿ. ಏನಕ್ಕಂದ್ರೆ ನಿಮ್ಗೆ ಆಗಿಲ್ಲ, ಓಕೆ, ಆದ್ರೆ ನಿಮ್ಮ ಕನ್ಸನ್ನ ಅವನ್ ಕನ್ಸನ್ ಮಾಡ್ಬೇಕಂದ್ರೆ ಅದು ಆಗಲ್ಲ. ಅವನಿಗೆ ಏನ್ ಇಷ್ಟ ಅದು ಬೇಕಲ್ವಾ. ಅಕಸ್ಮಾತ್ ನಿಮ್ಮ ಕನ್ಸು ಏನಿತ್ತೋ ಅದೇ ಅವನಿಗೂ ಇಷ್ಟ ಆಗಿದ್ರೆ ಸೂಪರ್, ವೆಲ್ ಅಂಡ್ ಫೈನ್. ಅಕಸ್ಮಾತ್ ನಿಮ್ ಕನ್ಸೇ ಬೇರೆ, ಅವನ್ ಕನ್ಸೇ ಬೇರೆ, ಅವ್ನಿಗೆ ಇಷ್ಟನೇ ಬೇರೆ ಆದಾಗ ಗೊಂದಲ ಒಳಗಾಗುತ್ತೆ. ಯು ಆರ್ ಗಿವಿಂಗ್ ಪ್ರೆಷರ್ ಫಾರ್ ಯುವರ್ ಚಿಲ್ಡ್ರನ್ಸ್. ಆ ಕೆಲಸ ಮಾಡ್ಬೇಡಿ. ಓಕೆನಾ. ಮೂರನೇ ತಪ್ಪು, ನಿಮ್ಗೆ ಯಾರೋ ಒಬ್ಬ ಫ್ರೆಂಡ್ ಇರ್ತಾರೆ, ಆ ಫ್ರೆಂಡ್ ಮಗ ಚೆನ್ನಾಗಿ ಓದಿರ್ತಾನೆ, ಅವ್ನು ಯಾವ್ದೋ ಒಂದು ಕೋರ್ಸ್ ಸೇರ್ಕೊಂಡಿರ್ತಾನೆ. ನೀವು ಕೂಡ ಅವ್ರ ಮಗ ಇದನ್ನ ಮಾಡ್ತಾ ಕಣೋ, ಅವ್ರು ಮಾಡಿದಾರ, ಅವ್ರಕ್ಕಿಂತ ನಿನ್ಗೇನ್ ಗೊತ್ತು ಅಂತ ನಿಮ್ ಮಗನ ಮೇಲೆ ಪ್ರೆಷರ್ ಹಾಕ್ತೀರ. ಅದನ್ನ ಮಾಡ್ಬಿಡಿ. ಎಲ್ಲರಿಗೂ ಸೆಪರೇಟ್ ಆದ ಒಂದು ಗುಣಗಳನ್ನ ದೇವರು ಕೊಟ್ಟಿದ್ದಾರೆ. ಅವ್ರವ್ರ ಫೀಲ್ಡ್ ಅಲ್ಲೇ ಅವರು ಒಂದು ಹಿಟ್ ಆಗಕ್ಕಾಗತ್ತೆ. ನೀವು ಅವ್ನಿಗೆ ಇಷ್ಟ ಇಲ್ದಿರೋ ಫೀಲ್ಡ್ ಫೋರ್ಸ್ ಮಾಡಿ ಕಳಿಸಿದ್ರೆ ಅವನೇನು ಮಾಡೋದಕ್ಕೆ ಆಗೋದಿಲ್ಲ. ಸೊ ಅವನಿಗೆ ಏನ್ ಇಷ್ಟನ ಮಾಡಿ ಆಗ್ಲಿ, ನಿಮ್ಮ ಫ್ರೆಂಡ್ ಮಕ್ಕಳು, ನಿಮ್ಮ ಫ್ರೆಂಡ್ಸ್ ಯಾರೋ ಏನೋ ಮಾಡಿದ್ರು, ಅವ್ರು ಯಾರೋ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಮಕ್ಕಳಿಗೆ ನೀವು ಪ್ರೆಷರ್ ಹಾಕಕ್ ಹೋಗ್ಬೇಡಿ. ಸೊ ಇನ್ನೊಂದು ದೊಡ್ಡ ತಪ್ಪಂದ್ರೆ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ಸ್. ಅಯ್ಯೋ ಆಗ್ಲಿ ಬಿಡು, ನಾನು ಇವತ್ತು ಬಿಸಿ, ನಾನು ಆಫೀಸ್ಗೆ ಹೋಗ್ಬೇಕು. ನಿಮ್ಮ ಮಗನ ಭವಿಷ್ಯ ನಿಮ್ ಕೈಯಲ್ಲೇ ಇದೆ. ಸ್ವಲ್ಪ ಸಮಾಧಾನವಾಗಿ ಒಂದು 2-3 ದಿನ ನಿಮ್ಮ ಮಗನ ಜೊತೆ ಕೂತ್ಕೊಂಡು ಒಂದು ಲಿಸ್ಟ್ ಮಾಡಿ, ಅವ್ನಿಗೆ ಏನ್ ಕೋರ್ಸ್ ಇಷ್ಟ ಇದೆ, ಆ ಕೋರ್ಸ್ ಯಾವ ಕಾಲೇಜಲ್ಲಿ ಇದೆ, ಅದಕ್ಕೆ ಫೀಸ್ ಎಷ್ಟಾಗುತ್ತೆ, ಮತ್ತೆ ಅದಕ್ಕೆ ಇವಾಗ ಆಪ್ಷನ್ ಇಂಟರ್ವ್ಯೂ ಬೇರೆ ಸ್ಟಾರ್ಟ್ ಆಗ್ತಾ ಇದೆ, ಅದು ಕೂಡ ಚೆಕ್ ಮಾಡಿ. ಅವ್ನಿಗೆ ಏನಾದ್ರು ರ್ಯಾಂಕಿಂಗ್ ಚೆನ್ನಾಗಿ ಬಂದಿಲ್ವಾ, ನೆಕ್ಸ್ಟ್ ಆಲ್ಟರ್ನೇಟಿವ್ ಏನೋ ಅದನ್ನ ಮಾಡಿ. ಅದನ್ನ ಬಿಟ್ಬಿಟ್ಟು ಆಯ್ತು ಬಿಡು, ನಾನು ಆಫೀಸ್ಗೆ ಹೋಗ್ಬೇಕು, ಇವತ್ತು ನಾನು ಬಿಸಿ ಇದ್ದೀನಿ, ಆಮೇಲೆ ನೋಡೋಣ, ನಾಳೆ ನೋಡಾಗ ಲೇಟ್ ಆಗಿ ಹೋಗುತ್ತೆ. ಅವಾಗ ನಿಮ್ ಹುಡುಗಂಗೆ ಒಳ್ಳೆ ರ್ಯಾಂಕಿಂಗ್ ಬಂದಿದ್ರು ಕೂಡ ನೀವು ಒಳ್ಳೆ ಕಾಲೇಜ್ಗೆ ಸೇರ್ಸಕ್ಕಾಗಲ್ಲ. ಅಕಸ್ಮಾತ್ ಹುಡುಗಂದು ಒಳ್ಳೆ ರ್ಯಾಂಕಿಂಗ್ ಬಂದಿಲ್ಲ, ಅವ್ನಿಗೆ ಯಾವ್ದೋ ಡಬ್ಬಾ ಕಾಲೇಜ್ ನೀವು ಸೇರ್ಸ್ಕೊಂಡ್ಕೊಳ್ಳಿ, ಅವ್ನು ಮತ್ತೆ ಫ್ಯೂಚರ್ ಏನಾಗ್ಬೇಕು, ಮತ್ತೆ ನೀವೇ ಅವನಿಗೆ ಬೈತೀರಾ, ಏನೋ ಮಾಡ್ತಿದ್ಯಾ, ಎಲ್ಲೋ ಪ್ಲೇಸ್ಮೆಂಟ್, ನಾವು ಇಷ್ಟೆಲ್ಲ ಲಕ್ಷ ಹಾಕಿದ್ವಿ, ಅಷ್ಟು ಲಕ್ಷ ಕೊಟ್ವಿ, ಇಷ್ಟು ಲಕ್ಷ ಕೊಟ್ವಿ, ಓದಕ್ಕಾಗಿಲ್ಲ ಅಂತ ಹೇಳ್ತೀರಾ. ಸೊ ಹಂಗಾಗಿ ಡು ನಾಟ್ ಟೇಕ್ ಲಾಸ್ಟ್ ಮೂಮೆಂಟ್ ಡಿಸಿಷನ್. ಕೊನೆಯವರೆಗೂ ಇರೋಣ, ಕೊನೆ ರೌಂಡ್ವರೆಗೂ ಇರೋಣ ಇಲ್ಲ, ಈಗ ನೋಡಿ ಚೆಕ್ ಮಾಡಿ ಮುಂದೆ ಹೋಗಿ. ಇನ್ನೊಂದು ಮೇಜರ್ ಮಿಸ್ಟೇಕ್ ಅಂದ್ರೆ ನೀವು ಪ್ರಾಪರ್ ಗೈಡೆನ್ಸ್ ತಗೊಳ್ಳಲ್ಲ. ತುಂಬಾ ಜನ ಏನ್ ಮಾಡ್ತಾರೆ, ಪ್ರತಿಯೊಬ್ಬರನ್ನು ಕೇಳ್ತಾರೆ, ಇದನ್ ಮಾಡ್ಲಾ, ಅದನ್ ಮಾಡ್ಲಾ. ಸೊ ಯು ಮಸ್ಟ್ ಟೇಕ್ ಗೈಡೆನ್ಸ್ ಫ್ರಮ್ ದ ಎಕ್ಸ್ಪರ್ಟ್ಸ್, ಆಯ್ತಾ. ಸೊ ಅದು ಆ ತಪ್ಪು ಮಾಡಕ್ ಹೋಗ್ಬೇಡಿ. ನೀವು ಯಾರನ್ನೋ ಕೇಳಿ ಕಷ್ಟ ಆಗ್ಬಿಡುತ್ತೆ. ಯು ಆಲ್ವೇಸ್ ಟೇಕ್ ಗೈಡೆನ್ಸ್ ಫ್ರಮ್ ಎಕ್ಸ್ಪರ್ಟ್ಸ್ ಅಂತ ಆಗಿರುತ್ತೆ. ಮತ್ತೆ ನಿಮ್ಗೆ ಯಾರಿಗಾದ್ರೂ ನಿಮ್ಮ ಮಕ್ಕಳಿಗೆ ಯಾವ ಕೋರ್ಸ್ ಮಾಡಿಸ್ಬೇಕು, ಮತ್ತೆ ಯಾವ ಕಾಲೇಜಲ್ಲಿ ಮಾಡಿಸ್ಬೇಕು, ಅದೆಲ್ಲ ಬ್ಯಾಂಕ್ ಲೋನ್ ಯಾವ ತರ ಅಪ್ಲೈ ಮಾಡೋದು, ಇದೆಲ್ಲ ಇನ್ಫಾರ್ಮೇಶನ್ಗೆ ನಾವು ತೋರಿಸ್ತಾ ಇರೋ ನಂಬರ್ಗೆ ಫೋನ್ ಮಾಡಿ, ವಿಲ್ ಗಿವ್ ಅ ಕಂಪ್ಲೀಟ್ ಡೀಟೇಲ್ಸ್. ಓಕೆನಾ. ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲೇ ಇದೆ. ನೀವು ಇವಾಗಿಂದ ನಿಮ್ಮ ಮಕ್ಕಳಿಗೆ ಟೈಮ್ ಕೊಡಿ. ಮುಂದಿನ 4 ವರ್ಷಕ್ಕೆ ನಿಮ್ಮ ಮಗನಿಗೆ ಒಳ್ಳೆಯ ಒಂದು ಫೌಂಡೇಶನ್ ಹಾಕೊಡಿ. ಮುಂದೆ ಅವನು ಚೆನ್ನಾಗಿರ್ತಾನೆ, ನೀವು ಚೆನ್ನಾಗಿರ್ತೀರ. ಇವಾಗ ಒಂದು ರಾಂಗ್ ಡಿಸಿಷನ್ ನೀವು ತಗೊಂಡ್ರೆ, ನಿಮ್ಮ ಇಷ್ಟಕ್ಕೋಸ್ಕರ ನೀವು ಇಂಜಿನಿಯರಿಂಗ್ ಮಾಡ್ಬೇಕಿತ್ತು, ನಿಮ್ ಕೈಲಾಗಿಲ್ಲ, ನಿಮ್ ಮಗ ಮಾಡ್ಲಿ, ನೀವು ಡಾಕ್ಟರ್ ಆಗ್ಬೇಕಿತ್ತು, ನಿಮ್ ಕೈಲಾಗಿಲ್ಲ, ನಿಮ್ ಮಗ ಮಾಡ್ಲಿ ಅಂತ, ಅಥವಾ ಯಾರೋ ಒಬ್ರು ಹೇಳಿದ್ರು ಅಂತ
ಅಥವಾ ಈ ಟ್ರೆಂಡ್ ಇದು ಚೆನ್ನಾಗಿದೆ ಅಂತ ಅನ್ಕೊಳ್ಳೋದು. ಟ್ರೆಂಡ್ ಯಾವಾಗಲೂ ಬಿದ್ದೋಗ್ತಾ ಇರುತ್ತೆ, ಬರುತ್ತೆ ಹೋಗ್ತಾ ಇರುತ್ತೆ. ಸೊ ಫ್ಯೂಚರ್ ಇರಬೇಕು, ಸ್ಕೋಪ್ ಇರಬೇಕು, ಅಂತ ಸಬ್ಜೆಕ್ಟ್ಸ್ ನ ನೀವು ತಿಳ್ಕೊಬೇಕಾಗತ್ತೆ. ಮತ್ತೆ ಎಲ್ಲಾ ಇನ್ಫಾರ್ಮೇಶನ್ ಎಲ್ರಿಗೂ ಗೊತ್ತಿರಲ್ಲ, ಅರ್ಥ ಆಯ್ತಾ? ಸೊ ಯು ಮಸ್ಟ್ ಅದನ್ನ ಡಿಫೈನ್ ಮಾಡಬೇಕು, ಯಾರ ಹತ್ರ ಹೋಗಿ ಕೇಳಬೇಕು, ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು ಮಾತ್ರ ನೀವು ಮಾಡಿ, ಸರಿನಾ? ಸೊ ಐ ಥಿಂಕ್ ನಾನು ನಿಮ್ಗೆಲ್ಲರಿಗೂ ಒಂದು ಒಳ್ಳೆ ವಿಷಯ ಕೊಟ್ಟಿದ್ದ ನನ್ಗೆ ಅನ್ಸುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಕೂಡ ಶೇರ್ ಮಾಡಿ. ಮತ್ತೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ದಯವಿಟ್ಟು ನಮಗೆ ಫೋನ್ ಮಾಡಿ. ಥ್ಯಾಂಕ್ ಯು. ವಿದ್ಯಾರ್ಥಿ ಸೇವಾ.